ದೈವಗಳಿರೋ ಊರಮ್ಮ, ಹೋಗೋದು ಬೇಡ. ಅಪ್ಪ, ಇಲ್ಲಿ ತನಕ ನಿಮ್ಮ ಮಾತು ಮೀರಿ ನಾನು ಆ ಊರಿಗೆ ಹೋಗಿಲ್ಲ. ಸ್ವಾಮಿಗಳೇ ಹೋಗಿ ಅಂತ ಹೇಳ್ತಿದ್ದಾರೆ ಅಂದ್ರೆ ಅಮ್ಮನೇ ನಮ್ಮನ್ನ ಕರಿತಿದ್ದಾರೆ ಅಂತ ಅರ್ಥ ಅಲ್ವಾ? ನಾವೆಲ್ಲ ಇರುವಾಗ ನೀನ್ ಯಾಕಪ್ಪ ಭಯ ಪಡ್ತೀಯಾ? ಧೈರ್ಯವಾಗಿ ಹೋಗ್ಬರೋಣ, ಬನ್ನಿಪ್ಪ. ಇಷ್ಟು ವರ್ಷ ಕಾಪಾಡ್ಕೊಂಬಂದಿದ್ದು ಗುಟ್ಟು ಎಲ್ಲಿ ರಟ್ಟಾಗುತ್ತೋ ಅಂತ ಭಯ ಆಗ್ತಿದ್ಯಮ್ಮ. ನಿನ್ನ ಅಲ್ಲಿಂದ ಹ್ಯಾಕ್ ಕಾಪಾಡ್ಕೊಂಬರ್ಲಿ? ಅಪ್ಪ, ನಾವು ಹೋಗ್ತಿರೋದು ಯುದ್ಧಕ್ಕಲ್ಲ, ಅಮ್ಮನ ಪೂಜೆಗೆ. ನಮ್ಮ ಜೊತೆ ದೇವ್ರದಾನಪ್ಪ, ನೀವು ಭಯ ಪಡ್ಬೇಡಿ. ದೇವರು ದಿಂಡ್ರಂತೆಲ್ಲ ಪೂಸಿ ಹೊಡೆದ್ಬಿಟ್ರೆ ಈ ಕಂಟಿ ಕರಾಕಿಲ್ಲ. ನಿಮ್ಮ ಮಗಳಿಗೆ ಹೇಳ್ಬಿಡಿ. ನಾನು ಹೇಳಿದ್ದು ಮೇಲಿರೋ ದೇವ್ರಿಗೆ, ಈ ಕಂಟಿ ದೇವ್ರಿಗಲ್ಲ ಅಂತ ಹೇಳಿಪ್ಪ. ಅಯ್ಯೋ, ಇದೇನಿದು? ಇಬ್ರು ಪಕ್ಕನೇ ನಿಂತಿದ್ದೀರಾ? ಪಾಪ ಗಂಗಣ್ಣನ್ ಹೇಳು ಅಂತಿದ್ದೀರಾ? ನಾನು ಊರಿಂದ ಬರೋವರೆಗೂ ಇವ್ರ ಜೊತೆ ಮಾತಾಡಬಾರ್ದು ಅಂತ ಕಂಡೀಷನ್ ಹಾಕಿದ್ದಾರೆ ಸುಮಾ. ಮಾತಾಡಿದ್ರೆ ಎಲ್ಲಿ ಹೆಂಡತಿ ಮೇಲೆ ಮನ್ಸ್ ಕರ್ಗೋಗುತ್ತೋ ಅಂತ ಭಯ ಅವರಿಗೆ. ಭಯನಾ? ಯಾರಿಗೆ? ಕಂಟಿ ಅವರೇ, ಹೆಂಡತಿ ಜೊತೆನೆ ಊರಿಗೆ ಹೋಯ್ತಾ ಇದ್ದೀರಂತೆ, ಇನ್ ಕೋಪ ಎಲ್ಲ ಯಾಕೆ? ಮೋಸ ಮಾಡಿದವ್ರ ಮೇಕೆ ಕೋಪ ಆಟನ್ ಸುಲಭ ಹೋಗಿಲ್ಲ. ನಾನು ಬ್ಯಾಡ ಅಂದಿದ್ರೆ ಮಕ್ಕಳು ಮನೆಯಾಗೆ ಇರೋರೋ ಏನೋ. ನಾನೇ ವಾಗಿ ಅಂತ ಕಳಿಸ್ಬಿಟ್ಟೆ. ಹೇಗೆ ಮನಸ್ಸು ಒತ್ತಾಡ್ತಾ ಐತೆ. ಪುಟ್ಟಮೆ, ಏನ್ ಮಾಡ್ತಿದ್ಯಾ? ನೀರು ಹೊರಗೆ ಚೆಲ್ತೈತೆ. ಎಲ್ಲೈತೆ ಜ್ಞಾನ? ನಿನ್ ಜ್ಞಾನ ಎಲ್ಲೈತೆ ಅಂತ ಗೊತ್ತು ಪುಟ್ಟ. ಬ್ಯಾಡ ಅಂದ್ರೂ ಮಕ್ಕಳನ್ನ ಮೃಗಾಲಯಕ್ಕೆ ಕಳಿಸಿದ್ಯ. ಆ ರಾಕ್ಷಸರು ಭೇಟಿ ಆಡಕ್ಕೆ ಕಾಯ್ತಾವ್ರೆ. ಅದು ಯಾವ ಧೈರ್ಯದ ಮ್ಯಾಗೆ ಮಕ್ಕಳನ್ನ ಊರಿಗೆ ಕಳಿಸ ಪುಟ್ಟಮ್ಮಿ? ಅಯ್ಯೋ, ಇದ್ರಾಗ ಏನೈತೆ ಬಿಡಯ್ಯ? ಧೈರ್ಯನೇ ಸಾಹಸ ಲಕ್ಷ್ಮಿ ಅಂತ ಕೇಳಿಲ್ವೇ? ಹೌದೌದು, ಒಳಗಡೆ ಪುಕ ಪುಕ ಅಂತಿದ್ರು ಅದು ಕಾಣಿಸ್ಬಾರ್ದು ಅಂತ ಹೊರಗಡೆ ಬಿಗುಮಾನ ತೋರಿಸ್ತಿದ್ಯಾ. ನೋಡಯ್ಯ, ಒಂದು ಹೆಣ್ಣಿಗೆ ಎಲ್ಲದಕ್ಕಿಂತಲೂ ದೊಡ್ಡದು ಅವಳ ಮಾಂಗಲ್ಯ ಭಾಗ್ಯ. ಅದಕ್ಕೆ ಕೂತೈತೆ ಅಂದರೆ ಆ ಕುತ್ನ ದಾಟಿ ನಾವು ಸವಾಲು ಹಾಕ್ಲೇಬೇಕಾಯ್ತದೆ. ಒಟ್ನಾಗೆ ಇನ್ನ ಎರಡನೇ ಪುಟಮಿ ಮಾಡಕ್ ಹೊಂಟಿದ್ಯಾ? ಮಾಡಕ್ಕೂ ಮಟ್ಟ ಹಾಕಕ್ಕೂ ನಾವ್ಯಾರು? ನಮ್ಮೆಲ್ಲರಿಗಿಂತಲೂ ದೊಡ್ಡವ ಮ್ಯಾಲೊಬ್ಳು ಕುಂತವಳೆ. ತಾಳಿ ಅಂದ್ರೆ ಹೆಣ್ಮಕ್ಳು ಕಾಳಿ ಆಯ್ತಾರೆ. ಆ ಶಕ್ತಿನೇ ನಮ್ಮನ್ನು ಕಾಪಾಡ್ತದೆ. ಏನ ಪುಟ್ಟಮಿ, ಮಕ್ಕಳು ಆ ಊರಿಗೆ ಹೋಯ್ತಾವ್ರೆ ಅಂತ ಆತಂಕ ಒಂದ್ ಕಡೆ ಇದ್ರೆ, ಅಳಿಯಂದ್ರು ಸ್ನೇಹ ಒಂದಾಯ್ತಾರೆ ಅನ್ನೋ ಸಮಾಧಾನ ಇನ್ನೊಂದ್ ಕಡೆ. ಮನಸ್ಸಿಗೆ ಅನ್ಕೋಬೇಕಷ್ಟೇ, ಯಾವುದು ಊರ್ಜಿತ ಆಗಲ್ಲ. ಯಾಕೆ ಪುಟ್ಟಮಿ ವಾಪಸ್ ಬರೋದ್ರೊಳಗೆ ಅಳಿಯಂದ್ರು ಸ್ನೇಹ ಒಂದಾಕಿಲ್ಲ ಅಂತ್ಯಾ? ಕ್ವಾಪ ಬಿಡೋ ಕಂಟಿ ನಾವನು ಸಿಡಿ ಸಿಡಿ ಸಿರಿ ಕಂಠೇಶ್ವರ. ಪುಟ್ಟಮಿ, ಯಾವತ್ತೂ ನೀನು ಹಿಂಗೆ ಅಪ್ಸಕ್ನ ನೋಡ್ದೋಳಲ್ಲ. ಇವತ್ತು ಯಾಕೆ ಹಿಂಗೆ ಮಾತಾಡ್ತಿದ್ಯಾ? ಕಾರಣ ಇರೋ ಹೊತ್ತಿಗೆ ನಾನು ಈ ಮಾತು ಹೇಳ್ತಾ ಇರೋದು. ಎಲ್ಲ ರೀತಿ ಪ್ರಯತ್ನ ಪಟ್ಟು ಸೋತು ಸುಣ್ಣವಾಗೆ ನನ್ನ ಬಾಯಲ್ಲಿಂತ ಮಾತು ಬರ್ತಾ ಇರೋದು. ಹೌದಾ ಪುಟ್ಟಮಿ? ಥ್ಯಾಂಕ್ ಯು ಮಿಸ್ಟರ್ ಕೇಶವ್. ಸಾಹೇಬ್ರೆ, ಈಗ ಯಾಕೆ ಇದನ್ನ ತರ್ಸ್ಕೊಂಡಿದ್ದೀರಾ? ವೈಭವ್ ಅವ್ರು ಏನೇ ಮಾಡಿದ್ರು ಅದ್ರಲ್ಲೊಂದು ಅರ್ಥ ಇರುತ್ತೆ ರಾಜಿ ಅವ್ರೆ. ಅವರು ಪ್ಲಾನಿಂಗ್ ಅಲ್ಲಿ ಸಖತ್ ಕ್ಲವರ್.
ನನ್ನ ಮಗ ನನ್ನ ಮಾತೇ ಕೇಳ್ತಾ ಇಲ್ಲ. ಬೇಡ ಬೇಡ ಅಂದ್ರು ಮತ್ತೆ ಆ ಸುಮನ್ ಹಿಂದೆನೇ ಬಿದ್ದಿದ್ದಾನೆ. 4 ಬಿಟ್ಟು ರೂಮಲ್ಲಿ ಕೂಡಾಕದಲ್ವಾ? ಹಾಗೇನಾದ್ರೂ ಮಾಡೋಣ ಅಂದರೆ ನನ್ನ ಹೆಂಡ್ತಿದೊಂದು ಗೋಳು. ಮಗನಿಗೆ ಏನು ಆಗ್ಬಾರ್ದಂತ ಅಳ್ತಾಳೆ. ನೀವು ಹೊಡೆದ್ರೆ ಒದೆ ತಿನ್ನಕ್ಕೆ ಅವನೇನಿನ್ನು LKG ಓದೋ ಹುಡ್ಗನೇ. ಅದು ಸರಿನೇ. ಅಲ್ಲ, ಆ ಸುಮ್ಮಂಗೆ ಅಷ್ಟೆಲ್ಲ ವಾರ್ನ್ ಮಾಡಿದ್ರು ಇನ್ನು ನಿಮ್ಮ ಮಗನಿಂದ ಅಲಿಯೋದು ಬಿಟ್ಟಿಲ್ವಾ ಅವಳು? ಏರಾದ ಸಚಿನ್ ಥರ ಶ್ರೀಮಂತ್ರ ಮನೆ ಹುಡ್ಗ ಸಿಕ್ಕಿದ್ರೆ ಸುಮ್ಮನೆ ಬಿಡ್ತಾಳ ಅವಳು? ನಾನು ಅದಕ್ಕೆ ಅಲ್ವ ಈ ವೈಭವ್ ಹಿಂದೆ ಬಿದ್ದಿರೋದು. ಸಡನ್ ಆಗಿ ಮೆಸ್ ಪೇಪರ್ಸ್ ಎಲ್ಲ ತರಿಸ್ಬಿಟ್ಟಿದ್ದೀರಾ? ಲೀಗಲ್ ಆಗಿ ಏನಾರು ಆ್ಯಕ್ಷನ್ ತಗೋಬೇಕು ಅಂತಾನ? ಕೆಲವು ಸತಿ ಡೈರೆಕ್ಟಾಗಿ ಅಟ್ಯಾಕ್ ಮಾಡೋಕ್ಕಿಂತ ಲೀಗಲಿ ಹೋಗೋದೇ ಒಳ್ಳೆಯದು. ಈಗಾಗಲೇ ಫುಡ್ ಆಫೀಸರ್ಸ್ನ ಕಳಿಸಿ ಮೆಸ್ ಕ್ಲೋಸ್ ಮಾಡಿಸಿದ್ರು ಏನೂ ಉಪಯೋಗ ಆಗಿಲ್ವಲ್ಲ ವೈಭವ್? ಅದೆಲ್ಲ ವರ್ಕ್ ಆಗಿಲ್ಲ ಅಂತಾನೆ ಬೇರೆ ಸ್ಟೆಪ್ ತಗೊಳ್ತಿರೋದು ಕೇಶವ್. ಯಾವುದೇ ಡಾಕ್ಯುಮೆಂಟ್ಸ್ ಆದರೂ ಅದರಲ್ಲಿ ಒಂದು ಸಣ್ಣ ಲೂಪೋಲ್ ಇದ್ದೇ ಇರುತ್ತೆ, ಅದನ್ನೇ ಚೆಕ್ ಮಾಡ್ತಾ ಇದ್ದಾನೆ. ಸಾಯಿಬ್ರೆ, ಆ ಪೇಪರ್ನಾಗೆ ಏನೂ ಸಿಗಕ್ಕಿಲ್ಲ. ಮೊದಲಿಂದನೂ ಪುಟ್ಟಕ್ಕನೇ ಓನರು. ಜಾಗ ಯಾರದೇ ಇದ್ರು ಅದಕ್ಕೊಂದು ಬ್ಯಾಕ್ಗ್ರೌಂಡ್ ಇದ್ದೇ ಇರುತ್ತೆ. ಆ ಮೆಸ್ಸಿಗೆ ಪುಟ್ಟಕ್ಕ ಓನರ್ ಅಲ್ಲ.